ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ವೀವರ್ಸ್ ಒಬ್ಬರು ದೊಡ್ಡ ಮಿಷಿನ್ಗೆ ಯಾವ ಸೂಜಿನ ಬಳಸಬೇಕು ಅಂತ ಕೇಳಿದ್ದಾರೆ. ದೊಡ್ಡ ಮಿಷಿನ್ಗೆ ಅಲ್ದಲೇ ಚಿಕ್ಕ ಮಿಷಿನ್ಗೆ ಹಾಗೆ ಇಂಡಸ್ಟ್ರಿಯಲ್ ಮಿಷಿನ್ಗೆ ಯಾವ್ಯಾವ ಸೂಜಿ ಬಳಸಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಸೂಜಿನಲ್ಲಿ 2 ವಿಧ ಬರುತ್ತೆ. ಯಾವ್ಯಾವುದು ಅಂತ ತೋರಿಸ್ತೀನಿ ನೋಡಿ. ಒಂದು ಫ್ಲ್ಯಾಟ್ ಸರ್ಫೇಸ್ ಇದೆ, ಒಂದು ಕಡೆ ಫ್ಲ್ಯಾಟ್ ಇರುತ್ತೆ, ಈ ಕಡೆ ರೌಂಡ್ ಇರುತ್ತೆ. ಇನ್ನೊಂದು ಪೂರ್ತಿ ರೌಂಡ್ ಇರುತ್ತೆ, ಎಲ್ಲೂ ಫ್ಲ್ಯಾಟ್ ಸರ್ಫೇಸ್ ಇರೋಲ್ಲ, ಪೂರ್ತಿ ರೌಂಡ್ ಇರುತ್ತೆ. ಈ ಥರ 2 ಸಾಮಾನ್ಯವಾಗಿ ಸೂಜಿಗಳು ಬರ್ತವೆ. ಈ ರೀತಿ ಫ್ಲ್ಯಾಟ್ ಆಗಿರೋ ಸೂಜಿನ ನಾವು ಚಿಕ್ಕ ಮಿಷಿನ್ ಬರುತ್ತಲ್ಲ, ಅಂದರೆ ಸಾಮಾನ್ಯವಾಗಿ ಮನೇಲಿ ಇಟ್ಕೊಂಡಿರ್ತೀವಿ, ಏನಾದರೂ ಒಂದು ಹೊಲಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತೀರಾ ಚಿಕ್ಕ ಮಿಷಿನ್ನು, ಆ ಮಿಷಿನ್ಗೆ ಈ ನೀಡಲ್ನ ಉಪಯೋಗಿಸ್ತೀವಿ. ಹಾಗೆಯೇ ಉಷಾ ಜಿನೋಮೆ, ಬ್ರದರು ಇಂಥ ಮಿಷಿನ್ಗಳಲ್ಲಿ ಜಿಗ್ಜ್ಯಾಗ್ ಮಿಷಿನ್ನು ಅಥವಾ ವಂಡರ್ ಸ್ಟಿಚ್ಗಳು ಬೇರೆ ಬೇರೆ ಸ್ಟಿಚ್ ಆಗ್ತೀವಲ್ಲ, ಆ ಥರ ಎಲೆಕ್ಟ್ರಿಕ್ ಮಿಷಿನ್ಗಳಲ್ಲಿ ಇದನ್ನು ಉಪಯೋಗಿಸ್ತೀವಿ. ಈಗ ರೌಂಡ್ ಹೆಡೆಡ್ ಸೂಜಿನ ಎಲ್ಲಿ ಉಪಯೋಗಿಸ್ತೀವಿ ಅಂದರೆ ದೊಡ್ಡ ಮಿಷಿನ್ ಬರುತ್ತಲ್ಲ, ಆ ಮಿಷಿನ್ಗಳಲ್ಲಿ ಉಪಯೋಗಿಸ್ತೀವಿ. ದೊಡ್ಡ ಮಿಷಿನ್ನು ಹಾಗೆ ಇಂಡಸ್ಟ್ರಿಯಲ್ ಮಿಷಿನ್ಗಳಲ್ಲಿ ರೌಂಡ್ ಸೂಜಿನ ಉಪಯೋಗಿಸ್ತೀವಿ. ಇದರಲ್ಲಿ ಯಾವುದೇ ಫ್ಲ್ಯಾಟ್ ಸರ್ಫೇಸ್ ಇರಲ್ಲ, ಪೂರ್ತಿ ರೌಂಡ್ ಇರುತ್ತೆ. ಇದರಲ್ಲೂ ಸಹ ನಾವು ಇಂಡಸ್ಟ್ರಿಗೆ ಬೇರೆ ಉಪಯೋಗಿಸ್ತೀವಿ, ಹಾಗೆ ಮನೇಲಿ ಉಪಯೋಗಿಸೋಂಥ ಮಿಷಿನ್ಗೆ ಬೇರೆ ಉಪಯೋಗಿಸ್ತೀವಿ. ಮನೆಯಲ್ಲಿ ಉಪಯೋಗಿಸೋ ಅಂಥ ದೊಡ್ಡ ಮಿಷಿನ್ನು ನನ್ನ ಹತ್ರ ಇಲ್ಲ. ನನ್ನ ಹತ್ರ ಇರೋದು ಜಾಕ್ ಮಿಷಿನು. ಜಾಕ್ ಮಿಷಿನ್ಗೆ ಯಾವ ಸೂಜಿನ ಉಪಯೋಗಿಸ್ತೀನೋ ಅದನ್ನು ಹೇಳ್ತೀನಿ. ಹಾಗೆಯೇ ಮನೆಯಲ್ಲಿ ಉಪಯೋಗಿಸೋ ಅಂತಹ ನೀಡಲ್ನ ನೇಮನ್ನು ಕೊಡ್ತೀನಿ, ಅಂದರೆ ಅದರದ್ದು ನಂಬರ್ ಇರುತ್ತಲ್ಲ ಅದನ್ನು ಕೊಡ್ತೀನಿ. ಮನೆಯಲ್ಲಿ ಬಳಸೋವಂಥ ಮಿಷಿನ್ಗೆ 130/705H ಇದು ನಂಬರ್ ಇರುತ್ತೆ ನೋಡಿ. ಈ ಜಾಗದಲ್ಲಿ ಇರುತ್ತದು, ಈ ರೀತಿ ಇರುತ್ತೆ, ಇಲ್ಲಿ ಕೊಟ್ಟಿರ್ತಾರೆ ಅದನ್ನು. ಹಾಗೆ ಅದರಲ್ಲಿ ನಂಬರ್ಗಳನ್ನ ತೊಗೊಬೇಕು. HA1 ಇಲ್ಲಿ DB/1 ಕೊಟ್ಟಿದ್ದಾರಲ್ಲ, ಅಲ್ಲಿ HA/1 ಕೊಟ್ಟಿರ್ತಾರೆ. ಹಾಗೆ ನಂಬರ್ನ ಕೊಟ್ಟಿರ್ತಾರೆ, ನಿಮ್ಗೆ ಯಾವ ನಂಬರಿನ ಸೂಜಿ ಬೇಕೋ ಆ ನಂಬರ್ನ ಸೂಜಿ ಇಲ್ಲಿ ಬರೆದಿರ್ತಾರೆ. ಅದರಲ್ಲಿ ನೀವು 16ನೇ ನಂಬರ್ ಸೂಜಿನ ಮಾಮೂಲಿ ಬಟ್ಟೆ ಹೊಲಿತೀರಲ್ಲ ಆ ಬಟ್ಟೆಗೆ ಉಪಯೋಗಿಸ್ಕೊಬೋದು. 18ನೇ ನಂಬರನ್ನು ಜೀನ್ಸು ಅಥವಾ ದಪ್ಪ ಬಟ್ಟೆ, ಬೆಡ್ಶೀಟ್ ಬಟ್ಟೆಗಳು ಬರುತ್ತಲ್ಲ ಇದಕ್ಕೆ ಉಪಯೋಗಿಸ್ಕೊಬೋದು. 14 ಮತ್ತು 11 ತೆಳುವಾಗಿರೋ ಬಟ್ಟೆಗಳು, ಶಿಫಾನ್ ಬಟ್ಟೆಗಳಂಥ ಬಟ್ಟೆಗೆ ಆ ಸೂಜಿನ ಬಳಸ್ಕೊಬೋದು. ಈ ನೀಡಲ್ಲು ಜಾಕ್ ಮಿಷಿನು ಅಥವಾ ಜುಕ್ಕಿ ಮಿಷಿನು ಯಾವುದಾದ್ರೂ ಇಂಡಸ್ಟ್ರಿಯಲ್ ಮಿಷಿನ್ಗೆ ಉಪಯೋಗಿಸ್ಕೊಬೋದು. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ DB/1. ಹಾಗೆ ಕೆಳಗಡೆ ನಾವು ಯಾವ ನಂಬರನ್ನ ಬಳಸ್ತೀವೋ ಆ ನಂಬರ್ನ ಕೊಟ್ಟಿರ್ತಾರೆ. ಇದು 18ನೇ ನಂಬರು, ಇದು 14ನೇ ನಂಬರು, ಇದು 16ನೇ ನಂಬರು. ಸಾಮಾನ್ಯವಾಗಿ 16ನೇ ನಂಬರ್ನೇ ಉಪಯೋಗಿಸ್ತೀವಿ. ಇದು ಜೀನ್ಸ್ಗೋಸ್ಕರ ಉಪಯೋಗಿಸ್ಕೊತೀವಿ 18ನೇ ನಂಬರು. 14ನೇ ನಂಬರ್ನ ಶಿಫಾನ್ ಬಟ್ಟೆಗಳು ಅಥವಾ ತೆಳುಗಿರೋ ಬಟ್ಟೆಗಳು, ರೇಷ್ಮೆ ಬಟ್ಟೆಗಳು ಅಂಥದಕ್ಕೆ ಉಪಯೋಗಿಸ್ಕೊತೀವಿ. ಸಾಮಾನ್ಯವಾಗಿ ನಾನು ಈ ರೀತಿ ಪ್ಯಾಕನ್ನೇ ತೊಗೊಳ್ತೀನಿ, ಯಾಕಂದರೆ ಅವರು ಅಂಗಡಿಯವ್ರು ಹೇಳೋದು ನೀಡಲ್ಲು ಸೈಡ್ ಪ್ಲೇಟಿಗೆ ಹೊಡೆದ್ರೂ ನೀಡಲ್ ಬ್ರೇಕ್ ಆಗಿ ಮಿಷಿನ್ನೊಳಗೆ ಹೋಗಲ್ಲ, ಮಿಷಿನೊಳಗೆ ಹೋಗಿ ಏನೂ ತೊಂದರೆ ಆಗಲ್ಲ. ಇದಾದರೆ ಬ್ರೇಕ್ ಆಗಿ ಮಿಷಿನ್ ಒಳಗೆ ಸೇರ್ಕೊಂಡ್ಬಿಡುತ್ತೆ, ತೆಗೆಯೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ತೊಗೊಳ್ಳಿ ಅಂತ ಅವ್ರು ಕೊಡ್ತಾರೆ. ನನ್ನ ಮಿಷಿನಲ್ಲಿ ಯಾವತ್ತೂ ನೀಡಲ್ ಬ್ರೇಕ್ ಆಗಿಲ್ಲ, ಅದರಿಂದ ಏನು ತೊಂದರೆ ಆಗುತ್ತೆ ಅಂತ ನನಗಿನ್ನೂ ಗೊತ್ತಿಲ್ಲ. ಅವ್ರು ಹೇಳ್ಬಿಟ್ಟು ಕೊಡ್ತಾರೆ, ಅದರಿಂದ ನಾನು ಈ ರೀತಿ ತೊಗೊಳ್ತೀನಿ. ನೀಡಲ್ ಬಗ್ಗೆ ಇನ್ನಷ್ಟು ವಿವರಿಸಿದ್ದೀನಿ ಹಳೆ ವಿಡಿಯೋನಲ್ಲಿ. ಆ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ನೀಡಲಿನ ಪೂರ್ತಿ ವಿವರ ಸಿಗುತ್ತೆ. ಈ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.